ನಮಸ್ಕಾರ. ಜನುಮದ ಗೆಳತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಒಂದು ಹೆಣ್ಣಿಗೊಂದು ಗಂಡು ಹೇಗೂ ಸೇರಿ ಹೊಂದಿಕೊಂಡು ಯಾರಿಗೊಲಿಯದ ಮೃತ ಉಂಡು ದುಃಖ ಹಗುರವೆನುತಿರೆ ಪ್ರೇಮವೆನಲು ಹಾಸ್ಯವೇ. ಕೆ.ಎಸ್. ನರಸಿಂಹಸ್ವಾಮಿಯವರು ಪ್ರೀತಿಯನ್ನ ಅದೆಷ್ಟು ಅದ್ಭುತವಾಗಿ ತಮ್ಮ ಸಾಲುಗಳಲ್ಲಿ ವರ್ಣಿಸಿದ್ದಾರೆ ಅಲ್ವಾ. ಅಂತಹ ಅಪರೂಪದ ಪ್ರೇಮ ಜೋಡಿಗಳನ್ನು ಪರಿಚಯಿಸುವ ಕಾರ್ಯಕ್ರಮವೇ ಜನುಮದ ಗೆಳತಿ. ನಗುವಾಗ ನಕ್ಕು ಅಳುವಾಗ ಅತ್ತು ಮುಗಿದಿತ್ತು ಅರ್ಧ ದಾರಿ. ಈ ಸಾಲಿನಂತೆಯೇ ಒಂದು ಯಶಸ್ವಿ ದಾಂಪತ್ಯ ಗೀತೆಯಲ್ಲಿ ಸುಖ ದುಃಖಗಳ ಸಮಪಾಲು ಇರುತ್ತೆ. ಪ್ರೀತಿ ಹೇಗೆ ಹುಟ್ಟುತ್ತೆ, ಯಾವಾಗ ಹುಟ್ಟುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಆದರೆ ಒಮ್ಮೆ ಹುಟ್ಟಿದ ಒಂದು ನಿಷ್ಕಲ್ಮಶ ಹಾಗೂ ನಿಸ್ವಾರ್ಥ ಪ್ರೀತಿಯನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ಹೆಣ್ಣಿಗೆ ಜಾಸ್ತಿ ಇರತ್ತೆ. ಕನ್ನಡದ ಜನಪ್ರಿಯ ಹಾಸ್ಯ ನಟ, ರಂಗಕರ್ಮಿ ಮಂಡ್ಯ ರಮೇಶ್ ಅವರ ಯಶಸ್ಸಲ್ಲೂ ಕೂಡ ಆ ಜನುಮದ ಗೆಳತಿಯದ್ದೇ ಸಿಂಹಪಾಲು. ನಂದು ಬಾಲ್ಯ ಗ್ರಾಮ್ಯ ಬಾಲ್ಯ, ಭಾಳ ಅದ್ಭುತವಾದಂಥ ಜೀವನ. ಅಂದರೆ ನಾಗಮಂಗಲ ಬೆಳ್ಳೂರುಗಳಲ್ಲಾಗುವಂಥ ಜಾತ್ರೆ, ರಥೋತ್ಸವ, ಮಾಧುರಾಯ ಸ್ವಾಮಿ ರಥೋತ್ಸವ, ಅಲ್ಲಿ ಉದ್ದಕ್ಕೆಲ್ಲ ಊಟ ಕೂತ್ಕೋತಾ ಇದ್ದಿದ್ದು. ಅಥವಾ ಮಂಡ್ಯಕ್ಕೆ ಬರೋಕ್ಕಿಂತ ಮುಂಚೆ ನಾಗಮಂಗಲದಲ್ಲಿ ಕೇಶವದೇವ್ರ ಗುಡಿ, ದೊಡ್ಡ ಗುಡಿ ಅಂತ ಕರೀತಾರೆ, ಅಲ್ಲಾಗ್ತಾ ಇದ್ದಂಥ ಉತ್ಸವಗಳು, ರಥೋತ್ಸವಗಳು, ಬಡಗುಡಮ್ಮನ ಜಾತ್ರೆ, ಆ ಬಲಿ, ಮತ್ತು ರಾತ್ರಿ ಇಡೀ ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ, ಈ ಥರದ ಬಯಲಾಟಗಳಾಗ್ತಾಯಿತ್ತಲ್ಲ, ಅದು ನನ್ನ ಕಣ್ಣು ಮುಂದೆ ಒಂದು ಮಾಯಾಲೋಕ, ವಿಸ್ಮಯ ನನಗದು. ಆದರೆ ಆವಾಗಿನಿಂದಲೂ ಕಲೆ ಬಗ್ಗೆ ಒಂದು ವಿಚಿತ್ರವಾದ ವ್ಯಾಮೋಹ ಇತ್ತು ನನಗೆ. ಅಂದರೆ ಈ ನಾಟಕಗಳನ್ನ ನೋಡ್ತಾ 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 ಒಬ್ಬ ಕಲಾವಿದ ಆದರೆ ಜಗತ್ತಿನಲ್ಲಿ ತುಂಬ ಸಂತೋಷವನ್ನು ಅನುಭವಿಸ್ಬೋದು, ತುಂಬ ತಗೋಬೋದು ನನ್ನ ಆತ್ಮಕ್ಕೆ ಅನ್ನೋ ಭಾವ ನನಗೆ. ಕೊರಲೇ ಪಾಂಡು ಸುತನ ಬಳಿರೆ ನಿನ್ನ ನುಡಿಗೆ ನಡುವೆ ನಾನೀಗ ಅಂತ ಸರೋಜನನ ವರಂ ಪಡೆದು ಸುರಾವಳಿಯ ಗೆಲ್ದೆ ವಿರೋಧಿಗಳು ಅದಾರ್ಯರು ದರಾದರದಿ ಕಾಣೆ, ಈ ಥರದ ಹಾಡುಗಳು ರಾತ್ರಿ ಇಡೀ ಆಗ್ತಾ ಇದ್ದಂಥ ಈ ಥರದ ಹಾಡುಗಳು, ಸಂತೋಷ, ಸಂಭ್ರಮ, ಈ ಥರದ ಪೌರಾಣಿಕ ನಾಟಕಗಳ ಹಿನ್ನೆಲೆ ಬರ್ತಿದ್ದವನಿಗೆ ನಾನೇ ಪ್ರಜ್ಞಾಪೂರ್ವಕವಾಗಿ ಇಲ್ಲ, ಇದ್ರ ಹಿಂದೆ ಇನ್ನೊಂದು ಏನೋ ಜೀವನ ಇದೆ, ಇದೊಂದು ಸಮಾಜ ವಿಜ್ಞಾನ ಇರ್ಬೋದು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಬಬ್ರುವಾನ ರಿಲೀಸ್ ಆಯಿತು. ಬಬ್ರುವಾನದ ಪ್ರತಿಜ್ಞೆಗಳು, ಮಯೂರನ ಪ್ರತಿಜ್ಞೆಗಳು, ಇದು ನನಗೆ ಆ್ಯಕ್ಟಿಂಗಿನ ಸ್ಕಿಲ್ಸ್ಗಳನ್ನ ಕಲಿಸ್ತಾ ಹೋಗಿದ್ದು. ಬಾಲ್ಯ ಶುರುವಾಗಿದ್ದು ಹೀಗೆ. ನನ್ನ ಜೀವನದಲ್ಲಿ ಇವತ್ತು ನಾನು ಏನಾದ್ರು ಆಗಿದ್ದೀನಿ ಅಂದರೆ ಅದರಲ್ಲಿ ರಾಜ್ಕುಮಾರ್ ಪಾಲು ತುಂಬ ಇದೆ. ಡಿಗ್ರಿ ಮುಗಿದು ಮರುಕ್ಷಣವೇ ನಾನು ನೀನಾಸಂಗೆ ಹೋದೆ. ಅಲ್ಲಿ ಅರಳಿಕೊಳ್ಳೋದಕ್ಕೆ ಕಾರಣ ಆಗಿದ್ದು ಒಬ್ಬ ಕೆ.ವಿ. ಸುಬ್ಬಣ್ಣ, ಒಬ್ಬ ಜಂಬೆ, ಒಬ್ಬ ಅಕ್ಷರ, ಒಬ್ಬ ಕೆ.ಜಿ. ಕೃಷ್ಣಮೂರ್ತಿ, ಅನಂತಮೂರ್ತಿ, ಶಿವರಾಮ್ ಕಾರಂತರು, ಎಲ್ಲರ ಕ್ಲಾಸ್ಗಳು, ಅವ್ರು ಮಾಡ್ತಾಯಿದ್ದ ತರಗತಿಗಳು ನನ್ನ ಮೇಲೆ ಪರಿಣಾಮ ಬೀರೋದಕ್ಕೆ ಶುರುವಾಯಿತು. ಸಾಹಿತ್ಯದ ಹಿನ್ನೆಲೆ ಬಲವಾಗಿ ನನಗೆ ಸಿಕ್ತು. ಸುಮಾರಷ್ಟೊತ್ತಾಗಲೇ ಒಂದು 20-25 ವರ್ಷಗಳ ದೀರ್ಘಕಾಲ ರಂಗಭೂಮಿಯ ಪಯಣ ಮಾಡಿದ್ದೆ ನಾನು. ಒಂದು ಫೈನ್ ಮಾರ್ನಿಂಗು ಮುಂದೇನು, ಹೊಟ್ಟೆಪಾಡಿಗೇನು, ಹೆಂಡತಿ ಮಕ್ಕಳು ಸಾಕೊಂಡ್ರೆ ಬೆಳೆಸೋದೇಗೆ ಏನೋ, ಅದಕ್ಕೆ ರಂಗಾಯಣದಲ್ಲಿ ದುಡ್ಡು ಸಿಗ್ಬೋದು ಅಂದ್ಕೊಂಡೆ. ಅದು ರಂಗಾಯಣ ನಿಂತೋಗೋ ಸ್ಥಿತಿ ಅಂತ ಆತಂಕ ಆಯಿತು. ಆ ಟೈಮ್ನಲ್ಲಿ ಮೊದಲ ಬಾರಿಗೆ ನಾಗಾಭರಣ ಅವರು ನನ್ನ ಸಿನಿಮಾದಲ್ಲಿ ನೋಡ್ಬಿಟ್ಟು ನೀವು ಮಾಡ್ತೀನಿ ಆಸಕ್ತಿ ಬಂದಿದ್ದು ನನಗೆ 4ನೇ ಕ್ಲಾಸಿಂದನೇ. ನಾನು ನಮ್ಮ ರಜಾ ದಿನಗಳಲ್ಲಿ, ಸ್ಕೂಲ್ ರಜಾ ದಿನಗಳಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಮೂಕಾಭಿನಯ ಮಾಡ್ತಿದ್ವಿ. ಅಂದರೆ 2 ಪಂಗಡ ಕಟ್ಕೊಂಡು ಒಂದು ಪಂಗಡದಲ್ಲಿ ಏನು ಮಾಡ್ತಾರೆ, ಆಮೇಲೆ ಇನ್ನೊಂದು ಅವರು ಹೇಳೋದು, ಡೈಲಾಗ್ ಏನು ಮಾತಾಡೋದಿಲ್ಲ, ಏನಿಲ್ಲ, ಆ ಮುಖಾನ ಅದು ಆ ರೀತಿಯಲ್ಲಿ ನಾನು ಆಸಕ್ತಿ ಬೆಳೆಸ್ಕೊಂಡೋದೆ. ಒಂದು ಟೈಮ್ನಲ್ಲಿ ಒಂದು ಲೋಕಧ್ವನಿ ಅಂತ ಪತ್ರಿಕೆ ಬರ್ತಿತ್ತು, ಅದರಲ್ಲಿ ನೀನಾಸಂ 1 ವರ್ಷ ತರಬೇತಿ ಕೊಡುತ್ತೆ ಅಂತ ಒಂದು ಜಾಹೀರಾತು ನೋಡಿದೆ. ಆಮೇಲೆ ನನಗೆ ಆಗ್ತಾನೆ SSLC ಮುಗಿದು ಟೈಪಿಂಗ್ ಕಲಿತಾ ಇದ್ದೆ. ಟೈಪಿಂಗು ಮತ್ತು ನಾನು ಸಂಗೀತ ಕಲಿತಾ ಇದ್ದೆ, ಹಿಂದೂಸ್ತಾನಿ. ಅದು ಅರ್ಧಂಬರ್ಧ ಆಗೋಯ್ತು. ಅಷ್ಟೊತ್ತಿಗೆ ನೀನಾಸಂ ಬಂತು. ನೀನಾಸಂನಲ್ಲಿ ಇಂಟ್ರ್ಯೂನಲ್ಲಿ ಪಾಸ್ ಆದೆ. ಆವಾಗ ಕೆ.ವಿ. ಸುಬ್ಬಣ್ಣ ಹಾಗೂ ಅಕ್ಷರ ಅವರ ನೇತೃತ್ವದಲ್ಲಿ ಅಕ್ಷರದ ನಾಟಕ ಮ್ಯಾಕ್ಬೆತ್, ಅದರಲ್ಲಿ ನಾನು ಲೇಡಿ ಮ್ಯಾಕ್ಬೆತ್ ಮಾಡಿದ್ದೆ. ಅವರು ಅಲ್ಲಿ ಅಭಿನಯ ಕಲೆಯನ್ನು ನಾನು ಕಲ್ತಿದ್ದೆ. ಆಗ ನಾವು ಸ್ಟೂಡೆಂಟ್ ಆಗಿದ್ದಾಗ ಅಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಿದ್ವೋ ಇವರು ಅಲ್ಲಿ ಜಡ್ಜ್ ಆಗ್ತಿದ್ರು. ನಾವೊಂದು ವಿದ್ಯುನ್ಮತಿ ಕಲ್ಯಾಣ ಅಂತ ಫಸ್ಟ್ ಯಕ್ಷಗಾನ ಮೊದಲ ಯಕ್ಷಗಾನ, ಇವರು ಅದಕ್ಕೆ ನಮಗೆ ಜಡ್ಜ್
ನನಗೆ ಜನಕ್ಕೆ ಲೀಸ್ಟ್ ಕೊಟ್ಬಿಟ್ಟು ನೀವು ಎಲ್ಲ ಮಾರ್ಕ್ಸ್ ಹಾಕಬೇಕು ಅಂತ ಮಾರ್ಕ್ಸ್ ಹಾಕಬೇಕು ಅಂತ ನಾನು ಮೊದಲ ನೋಡಿದ್ದು ಅದೇನೆ. ಎಷ್ಟೋ ಹುಡುಗೀರ ನೋಡಿದೆನಾ ನಿನ್ನಲೇನು ಹೊಸ ಸೆಳೆತ ಆಗಿನಿಂದ ನನ್ನಲ್ಲೇನು ಕೊರೆತ. ತಮಾಷೆಗಳೆಲ್ಲ ನಡೀತಾ ಇತ್ತು. ನಾನು 10ಕ್ಕೆ 10 ಮಾರ್ಕ್ಸ್ ಕೊಟ್ಬಿಟ್ಟಿದ್ದೆ ಅವಳಿಗೆ. ಯಾವುದಕ್ಕೆ ನಾನು ಜಡ್ಜ್ ಆಗಿ ವಿದ್ಯುನ್ಮತಿ ಕಲ್ಯಾಣ ಯಕ್ಷಗಾನಕ್ಕೆ ನಾನು ಮಾರ್ಕ್ಸ್ ಮಾಡೋಕ್ಕಾರೆ. ಯಾಕೆಂದ್ರೆ ಯಕ್ಷಗಾನ ಚೆನ್ನಾಗಿ ಮಾಡಿದ್ಲು ಅವಳು. ಆ ಕಡೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದವ್ರಿಗೆ ಯಕ್ಷಗಾನ ಗೊತ್ತಿಲ್ಲ ಅಂದರೆ ಅವ್ರಿಗೆ ಏನೋ ಪ್ರಾಬ್ಲಮ್ಮು ಅಂತ. ಯಾಕೆಂದ್ರೆ ಅಷ್ಟು ಅಧಿಕೃತವಾಗಿ ಅವರು ವಾರಸುದಾರ ಇದ್ದಂಗೆ ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಇವಳು ಚೆನ್ನಾಗಿ ಮಾಡೋದು ಅಂತ. ಅದಕ್ಕೆ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದ ಹುಡುಗಿರೆಲ್ಲ ಜಗಳ ಮಾಡಿಬಿಟ್ರು ನನ್ನ. ಯಾವುದೋ ಹೊಸ ಹುಡುಗಿ ಬಂದಿದ್ದಾಳೆ ನೀನು, ಅವಳು ಹೆಂಗೆ 10ಕ್ಕೆ 10 ಕೊಟ್ಟೆ ಅಂತ. ಇವಳು ಯಕ್ಷಗಾನ ಚೆನ್ನಾಗಿ ಮಾಡಿದ್ಲು. ಆದರೆ ಆಮೇಲೆ ಇದ್ರ ಕ್ಲಾಸ್ನಲ್ಲಿ ಒಂದು ಸಣ್ಣದೊಂದು ಆಕರ್ಷಣೆ ಇದೆ. ಅದು ಯೋಗ ಕ್ಲಾಸ್ನಲ್ಲಿ ಇವಳಿಗೆ ಮಾತ್ರ, ನನಗಿಲ್ಲ. ಬೇಕು ಅಂತ ನಾನು ಕರೆಯೋಳು ಇವಳಾಗ, ಸ್ವಲ್ಪ ಯೋಗ ಸರಿ ಮಾಡಿ ಬಾಯ್ಲಿ ಅಂತ. ನಾನು ಪಣಿಯಮ್ಮ ಅಂತ, ನನಗೆ ಇನ್ನೊಬ್ಳು ಅಸ್ಟೆಂಟ್ ಇದ್ಲು ನನ್ನ ಕ್ಲಾಸ್ಮೇಟ್. ಅವಳಿಗೆ ಪಣಿಯಮ್ಮ ನೀನು ಹೋಗು ಹುಡುಗಿನ ಸರಿ ಮಾಡು ಅಂತ ತೊಡಗುವೆ. ಭಾರಿ ಗತ್ತಿನಿಂದ ನಡ್ಕೊಂಡೆ ಅವಾಗೆಲ್ಲ ನಾನು. ನಮ್ಗೆ ಆ ರೀತಿ ಇರಲಿಲ್ಲ. ಬಟ್ ಉಳಿದವರೆಲ್ಲ ತಲೆ ಕೆಡಿಸ್ಕೊತಿದ್ರು ಈ ಥರ. ಇವಾಗ ನಾನು ಅಕಸ್ಮಾತ್ ಇವರು ಟೀಚರು ನಾನು ಸ್ಟೂಡೆಂಟು ಆ ಒಂದು ಸಂದರ್ಭದಲ್ಲಿ, ಆಗ ಆ ಥರ ಇದಿಲ್ಲ. ಗೇಲಿ ಮಾಡೋದು. ಪ್ರೇಮ ಪ್ರಕರಣಗಳು ಹುಡುಗ ಹುಡುಗಿರಲ್ಲಿ ಇಲ್ಲದೆ ಇದ್ದರೂ ಇನ್ನೊಬ್ರು ಮಾತಾಡಿ ಪ್ರೇಮ ಬಯಸ್ಕೊಂಡ್ಬಿಡ್ತದೆ. ಅನೇಕ ಸಲ ದ್ವೇಷ ಮಾಡ್ತಾ ಯಾರೊಂದು ದ್ವೇಷ ಮಾಡ್ತಾ ಈ ಟೈಮಿಂಗ್ ಆಫ್ ದ ಶೇಕ್ಸ್ಪಿಯರ್ ಇದ್ದಂಗೆ ನಂಜುಂಡಿ ಕಲ್ಯಾಣದಲ್ಲಿ ಆಗಂಗೆ ರೇಗಿಸ್ತಾ ದ್ವೇಷ ಮಾಡ್ತಾ ಪ್ರೇಮ ಹುಡ್ಕೊಂಡ್ಬಿಡ್ತಲ್ಲ. ಹಾಗೆ ಏನು ಇನ್ನೊಬ್ರು ಒಂದೊಂದು ಪ್ರೇಮ ಆಗ್ಬಿಡ್ತೇನೋ ಅಂತ. ಬಟ್ ಅದು ನಿನಾಸಮಲ ಆಗಲಿಲ್ಲ. ಅಲ್ಲೆಲ್ಲ ಈಕೆ ಶಿರ್ಸಿಯಿಂದ ಬಂದವಳಾದ್ರಿಂದ, ಶಿರ್ಸಿ ಮಾರಿಕಾಂಬ ಗುಡಿಯ ಪ್ರಧಾನ ದೇವರಾದ್ರಿಂದ ಇವ್ರಿಗೆ ಹಾಗೆ ಇದ್ಲು. ಅಲ್ಲ, ನನಗೆ ಬೆರೀತಾ ಇರಲಿಲ್ಲ. ಅಂದರೆ ಗಂಡು ಮಕ್ಕಳಿಗೆ ಸೇರಿ ಬರ್ತಾ ಇರಲಿಲ್ಲ, ಇದು ಫ್ಯಾಕ್ಟ್. ಆಮೇಲೆ ಜಂಬೆ ಸರ್ ನನಗೆ ಹಾಗೆಲ್ಲ ಮಾಡ್ಕೋಬಾರ್ದು, ಥಿಯೇಟ್ರಲ್ಲಿ ಎಲ್ಲರೂ ಒಂದೇ ಸಮಾನರ ಕಾಣಬೇಕು, ಫ್ರೆಂಡ್ಸು. ಹಾಗಾಗಿ ನೀನು ಈ ಥರ ಇದ್ದರೆ ಆ್ಯಕ್ಟಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಮಂಡ್ಯ ರಮೇಶ್ ಅವರು ತಮ್ಮ ಜನ್ಮದ ಗೆಳತಿಯ ಬಗ್ಗೆ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾರೆ. ಅದನ್ನ ಕೇಳೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.